ನನ್ನಂತ ನೊಂದಿದವರಿಗೆಲ್ಲರಿಗೂ ರಾಯರಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪ. ಒಂದು ರಾಯರು ನೋಡಿದಾಗಲೇ ನಮ್ಗೆ ಏನೋ ದುಃಖ ಬರುತ್ತೆ, ಅಷ್ಟು ಅವರು ನಮಗೆ ಅನುಗ್ರಹ ಮಾಡಿದ್ದಾರೆ. ವೃಕ್ಷಾಯ ನಮತಾಂ ಕಾಮಧೇನವೇ ತುಂಗಾ ತೀರದ. ಏನೇ ಕಷ್ಟ ಬಂದ್ರೂ ಎದುರಿಸಿರ್ತೀನಿ ಅನ್ನೋ ಧೈರ್ಯ ನನ್ನ ಅಪ್ಪ ಕೊಟ್ಟಿದ್ದಾರೆ ರಾಯರು. ಕರುಣಾಮಯಿ ರಾಘವೇಂದ್ರ ನಿನ್ನ ನಾಮವ ಸ್ಮರಿಸಲು ಸಾಕು ಈ ಬಾಳು. ಸನ್ನಿಧಿಗೆ ಬಂದು ನಾವು ಕಾಲಿಟ್ಟಾಗಲೇ ನಮ್ದು ಅರ್ಧ ಕಷ್ಟ ಪರಿಹಾರ ಆಯಿತು ಅನ್ಕೋಬೋದು. ಹೆಸರು ಲೀಲಾವತಿ ಅಂತ. ನಾವು ಶ್ರೀನಿವಾಸ ನಗರದಿಂದ ಬರ್ತಾ ಇರೋದು. ನಾವು ಸುಮಾರು ಒಂದು 6 ತಿಂಗಳಿಂದ ಬರ್ತಾಯಿದ್ದೀವಿ. ಇಲ್ಲಿ ಬಂದಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ. ತುಪ್ಪದ ದೀಪ ಹಚ್ತೀವಿ. ಇಲ್ಲಿ ಬಂದು ತುಪ್ಪದ ದೀಪ ಹಚ್ಚಿ ಮುಗ್ದಿದ್ರು ಇಲ್ಲಿ ಸೇವೆ ಮಾಡೋಕ್ಕೆ ಬರ್ತೀವಿ. ತುಂಬ ಒಳ್ಳೆಯದಾಗಿದೆ. ಏನೋ ಮನ್ಸಿಗೆ ಶಾಂತಿ ಸಿಗುತ್ತೆ. ಇಲ್ಲಿ ಬಂದು ರಾಯರ ನೋಡಿ ಹೋದರೆ ನಮ್ಗೆ ಏನೋ ಒಂದು ಶಾಂತಿ ಸಿಗುತ್ತೆ. ನಾವು ವರ್ಕ್ ಮಾಡೋದ್ರಿಂದ ಸಂಡೇ ಇಲ್ಲಿ ಬರ್ತೀವಿ. ನಮ್ಗೆ ಒಳ್ಳೇದಾಗಿರೋದ್ರಿಂದ ನಾವು ಬರಲಿಲ್ಲ ಅಂದರೂ ಬರಬೇಕು ಅನಿಸುತ್ತೆ ಇಲ್ಲಿಗೆ. ರಾಯರು ಅಷ್ಟು ಅನುಗ್ರಹ ಕೊಡ್ತಾರೆ ಇಲ್ಲಿ ಬಂದಮೇಲೆ. ನಮ್ದು ಏನೋ ಎಷ್ಟೋ ಕಷ್ಟ ಇದ್ದಿದ್ದೆಲ್ಲ ಇಲ್ಲಿ ಬಂದಮೇಲೆ ಪರಿಹಾರ ಆಗಿದೆ. ನಮಗೆ ತುಂಬ ಒಳ್ಳೆಯದಾಗಿದೆ. ಹೌದು, ನಾವಿಲ್ಲಿ ಬಂದು ರಾಯರು ನೋಡಿದಾಗಲೇ ನಮಗೇನೋ ದುಃಖ ಬರುತ್ತೆ, ಅಷ್ಟು ನಮಗೆ ಅನುಗ್ರಹ ಮಾಡಿದ್ದಾರೆ. ಆಗಿದೆ. ತುಂಬ ನೋವು ಅನುಭವಿಸಿದ್ದೀವಿ. ದುಡ್ಡು ಕಾಸು ವ್ಯವಹಾರದಲ್ಲಾಗಿರ್ಬೋದು, ಎಲ್ಲ ವಿಷಯದಲ್ಲೂ ತುಂಬ ಅನುಭವಿಸಿದ್ದೀನಿ. ಇಲ್ಲಿಗೆ ಬಂದಮೇಲೆ ನನಗೆ ಎಷ್ಟೋ ನೆಮ್ಮದಿ ಸಿಕ್ಕಿದೆ, ಎಷ್ಟೋ ಧೈರ್ಯ ಬಂದಿದೆ. ಏನೇ ಕಷ್ಟ ಬಂದ್ರೂ ಎದುರಿಸಿರ್ತೀನಿ ಅನ್ನೋ ಧೈರ್ಯ ನನ್ನ ಅಪ್ಪ ಕೊಟ್ಟಿದ್ದಾರೆ ರಾಯರು. ಇಲ್ಲಿಗೆ ಬಂದಮೇಲೆ ನಂಗೆ ತುಂಬ ಒಳ್ಳೆಯದಾಗಿದೆ. ಅಂದರೆ ನಮ್ಮದು ಸ್ವಲ್ಪ ದುಡ್ಡು ಕಾಸು ವ್ಯವಹಾರದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು. ದುಡ್ಡು ಕಾಸು ವ್ಯವಹಾರ, ಸಾಲದ ಬಾಧೆ, ಇದರಿಂದ ಎಲ್ಲ ನಾನು ಇದಾಗಿತ್ತು. ಎಷ್ಟೋ ಧೈರ್ಯ ಬಂದಿದ್ದಾರೆ, ದಾರಿ ತೋರಿಸಿದ್ದಾರೆ ರಾಯರು. ನಮಗೆ ಈ ದಾರಿಲಿ ಹೋಗಬೇಕು ಅಂತ ದಾರಿ ತೋರಿಸಿದ್ದಾರೆ ನನಗೆ. ನನ್ನ ಮನಸ್ಸಿಗೆ ನೆಮ್ಮದಿ ಇದೆ ಇವಾಗ. ರಾಯರಿಗೆ ಬಂದ ಮೇಲೆ ಅವರನ್ನು ನಂಬಿದ್ದಕ್ಕೂ ನನಗೆ ತುಂಬ ಇದಾಗಿದೆ. ಅಂದರೆ ಆದ ರೀತಿ ಒಬ್ಬರು ದುಡ್ಡು ಕೊಟ್ಟಿದ್ದು, ಒಂದು ಕಾರ್ಡ್ಗೆ ಥರ ಹಾಕಿ ಅದರಿಂದ ಮೋಸ ಹೋಗಿದ್ದು, ಸಾಲ ಸ್ವಲ್ಪ ಜಾಸ್ತಿ ಆಯಿತು, ಬಡ್ಡಿಯವರು ಬಡ್ಡಿ ಅಂತ ತುಂಬ ದುಡ್ಡು ಇದು ಮಾಡಿದ್ರು. ಅದೆಲ್ಲದರಿಂದ ಮನಸ್ಸಿಗೆ ನೊಂದು ನನ್ನ ರಾಯರು ನನ್ನನ್ನು ಕರ್ಸ್ಕೊಂಡ್ರು ಮಂತ್ರಾಲಯಕ್ಕೆ. ತುಂಬ ನೋವಲ್ಲಿದ್ದಾಗ ನನ್ನನ್ನು ಕರ್ಸ್ಕೊಂಡ್ರು ಮಂತ್ರಾಲಯಕ್ಕೆ. ಅಲ್ಲಿಂದ ಬಂದಮೇಲೆ ನನ್ನ ಜೀವನನೇ ಚೇಂಜ್ ಆಗಿದೆ. ಆದರೆ ಕಷ್ಟ ಇದೆ, ಆದರೆ ಎದುರಿಸೋ ಶಕ್ತಿ ಕೊಟ್ಟಿದ್ದಾರೆ ರಾಯರು. ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋ ಧೈರ್ಯ ಕೊಟ್ಟಿದ್ದಾರೆ. ನನಗೆ ತುಂಬ ಒಳ್ಳೆಯದಾಗಿದೆ ರಾಯರಿಗೆ ಬಂದಮೇಲೆ. ಹೌದು, ಒಂದು ಸೀಸನಲ್ಲಿ 1 ವರ್ಷದ ಹಿಂದೆ ನಾನು ಜೀವನನೇ ಬೇಡ, ಏನಾರು ಮಾಡ್ಕೋಬೇಕು ಅನ್ನೋ ಸ್ಟೇಜಿಗೆ ಬಂದಾಗ ನನಗೆ ರಾಯರು ಕೈ ಹಿಡಿದು ಮಂತ್ರಾಲಯಕ್ಕೆ ಕರ್ಸ್ಕೊಂಡ್ರು ನನ್ನನ್ನು. ಅಲ್ಲಿಂದ ಬಂದಮೇಲೆ ನಾನು ಇಲ್ಲಿಗೆ ಬರ್ತಾಯಿದ್ದೀನಿ ತಪ್ಪದೆ. ಯಾರೋ ಒಬ್ಬರು ದಾರಿ ತೋರಿಸಿದ್ರು. ಇಲ್ಲಿಗೆ ಬಂದಮೇಲೆ ನನಗೆ ಒಳ್ಳೇದಾಗ್ತಾಯಿದೆ. ಬಂದಿದ್ದೀನಿ. ನಾನು 1-1.5 ವರ್ಷದಲ್ಲೇ ಚೇಂಜಸ್ ಕಾಣಿಸ್ತೆ ಇಲ್ಲಿಗೆ ಬಂದಮೇಲೆ. 1 ವರ್ಷದ ಹಿಂದೆ ಇದ್ದಿದ್ದಕ್ಕೂ ಈಗಿದ್ದಕ್ಕೂ ತುಂಬ ಚೇಂಜಸ್ ಆಗಿದೆ ನನಗೆ. ಹೌದು. ಹಾಂ, ತುಂಬ ಒಳ್ಳೆಯದಾಗಿದೆ ಸರ್, ಒಳ್ಳೆಯದಾಗಿದೆ. ಬಂದು ನಾವು ಏನಿಲ್ಲ ಸರ್, ಇಲ್ಲಿ ಕಾಯಿ ಕಟ್ತೀವಿ ಅಂತಲೇ ಇಲ್ಲ. ಈ ಸನ್ನಿಧಿಗೆ ಬಂದು ನಾವು ಕಾಲಿಟ್ಟಾಗಲೇ ನಮ್ಮದು ಅರ್ಧ ಕಷ್ಟ ಪರಿಹಾರ ಆಯಿತು ಅನ್ಕೋಬೋದು. ಅದರಲ್ಲೂ ಇಲ್ಲಿ ಕಾಯಿ ಕಟ್ಟೋರು ಅವ್ರು ಏನು ಸಂಕಲ್ಪ ಮಾಡ್ಕೊಂಡು ಕಟ್ತಾರೆ, ಅದು ಎಷ್ಟೋ ಜನಕ್ಕೆ ಆಗಿದೆ. ನಾವು ಕೇಳಿದ್ದೀವಿ ಇಲ್ಲಿಗೆ ಬಂದಮೇಲೆ ಆಗಿದೆ ಅಂತ. ನಾವು ಇನ್ನೂ ಕಾಯಿ ಕಟ್ಟಿಲ್ಲ, ಆದರೆ ನಾನು ತುಪ್ಪದ ದೀಪ ಹಚ್ಕೊಂಡು ಬರ್ತಾಯಿದ್ದೀನಿ. ರಾಯರು ನನಗೆ ಏನು ಶಕ್ತಿ ಕೊಟ್ಟಿದ್ದಾರೆ ಅದು ಸೇವೆ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಬಂದು ಖಂಡಿತವಾಗ್ಲೂ ರಾಯರಿದ್ದಾರೆ.